ದೇವರಿಗೂ ನಮಸ್ಕರಿಸುತ್ತಾ ಜಗತ್ತಿನ ಸಕಲ ಜೀವ ಸಂಕುಲಗಳಿಗೂ ತನ್ನ ದಿವ್ಯ ಪ್ರಕಾಶದಿಂದ ಜೀವ ಚೈತನ್ಯವನ್ನು ತುಂಬುವ ಸೌರಮಂಡಲದಲ್ಲಿಯೇ ಅತ್ಯಂತ ತೇಜಸ್ಸನ್ನು ಹೊಂದಿರುವ ಸೂರ್ಯದೇವನಿಗೆ ನಮಿಸುವ ಮೂಲಕ ಉತ್ತಮ ಆರೋಗ್ಯಯುತವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ವಿಧಾನವಾಗಿದೆ. ಪಂಚಭೂತಗಳಾದ ಪೃಥ್ವಿ, ಅಗ್ನಿ, ಜಲ, ವಾಯು, ಆಕಾಶ ಈ ಪಂಚತತ್ವಗಳಿಂದಲೇ ಈ ಬ್ರಹ್ಮಾಂಡ ಸೃಷ್ಟಿಗೊಂಡಿದೆ. ಸೂರ್ಯದೇವ ವಾಯುತತ್ವದ ಅಧಿಪತಿ. ಪುರಾಣಗಳ ಪ್ರಕಾರ ಸೂರ್ಯ ಕಶ್ಯಪ ಮುನಿ ಹಾಗೂ ದೇವಮಾತೆ ಅದಿತಿ ದೇವಿಯ ಸುಪುತ್ರ. ಜನ್ಮಿಸುತ್ತಿದ್ದಂತೆ ತನ್ನ ತೇಜೋಪ್ರಕಾಶಗಳಿಂದ ದಶ ದಿಶೆಗಳಲ್ಲಿಯೂ ಪ್ರಜ್ವಲಿಸತೊಡಗಿದ. ಸೂರ್ಯನಿಲ್ಲದೆ ಬದುಕು ಸಾಧ್ಯವೇ ಇಲ್ಲ. ಸೃಷ್ಟಿಯ ಚರಾಚರಗಳ ಚಲನೆಯಲ್ಲಿಯೂ ಸೂರ್ಯನ ಪಾತ್ರ ಸರ್ವಶ್ರೇಷ್ಠ. ವಸುಂಧರೆಯ ಮೇಲೆ ಬದುಕುವ ಪ್ರತಿಯೊಂದು ಜೀವರಾಶಿಗೂ ಕೂಡ ಸೂರ್ಯನ ಬೆಳಕು ಅತ್ಯವಶ್ಯಕ. ಜ್ಞಾನಿಗಳು ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎಂದಿದ್ದಾರೆ. ಇದರರ್ಥ ಸೂರ್ಯದೇವನ ಅನುಗ್ರಹ ಇರುವವರು ಆರೋಗ್ಯವಂತರಾಗಿರುತ್ತಾರೆ ಎಂದು. ದೇಹಕ್ಕೆ ಅತಿ ಅವಶ್ಯಕವಾಗಿರುವ ಡಿ ಜೀವಸತ್ವವನ್ನು ಉತ್ಪಾದಿಸುವ ಏಕೈಕ ಮೂಲವೆಂದರೆ ಸೂರ್ಯರಶ್ಮಿ. ಇದನ್ನು ಸಾವಿರಾರು ವರ್ಷಗಳ ಹಿಂದೆ ಅರಿತಿದ್ದ ನಮ್ಮ ಪೂರ್ವಜರು ಸೂರ್ಯನಿಗೆ ದೇವರ ಸ್ಥಾನವನ್ನು ನೀಡಿ ನಮಿಸುತ್ತಿದ್ದರು. ಆದಿತ್ಯನಿಂದ ತೇಜಸ್ಸನ್ನು, ವರ್ಚಸ್ಸನ್ನು ಹಾಗೂ ಶಕ್ತಿಯನ್ನು ಪಡೆಯಲು ಸೂರ್ಯೋಪಾಸನೆ ಉತ್ತಮ ಮಾರ್ಗ. ರುದ್ರ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಹಾಗೆ ಭಾಸ್ಕರನು ನಮಸ್ಕಾರ ಪ್ರಿಯ. ಹಾಗಾಗಿ ಪ್ರತ್ಯಕ್ಷ ದೈವ ಸೂರ್ಯನನ್ನು ಒಲಿಸಿಕೊಳ್ಳಲು ನಾವು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾತಃ ಕಾಲ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಸೂರ್ಯದೇವನ ಕೃಪೆಗೆ ಪಾತ್ರರಾಗಬಹುದು. ಮೈ ಮುರಿದು ಬಿಸಿಲಿನಲ್ಲಿ ದುಡಿದು ಬೆವರಿಳಿಸುವ ಅನ್ನದಾತನಾದ ರೈತನಿಗೆ ರೋಗಗಳು ಕಡಿಮೆ. ಹರಿತವಾದ ಆಯುಧಗಳಿವೆ ಎಂದು ಅವುಗಳನ್ನು ಬಳಸದೆ ಹಾಗೆ ಇಟ್ಟರೆ ಅವುಗಳಿಗೆ ತುಕ್ಕು ಹಿಡಿಯುತ್ತದೆ. ಬದಲಿಗೆ ಮೇಲಿಂದ ಮೇಲೆ ಬಳಸುತ್ತಿದ್ದರೆ ಮಾತ್ರ ಹರಿತವಾಗಿ ಹೊಳಪಾಗಿ ಇರುತ್ತದೆ. ಹಾಗೆ ಮಾನವ ದೇಹವು ಸದಾ ಚಟುವಟಿಕೆ, ಉಲ್ಲಾಸ, ಆರೋಗ್ಯದಿಂದಿರಲು ಯೋಗಾಭ್ಯಾಸವು ಅತಿ ಮುಖ್ಯ. ಯೋಗಾಸನಗಳ ಜೋಡಣೆಯಿಂದ ಸೃಷ್ಟಿಸಲಾಗಿರುವ ಸೂರ್ಯ ನಮಸ್ಕಾರವು ಪಾದಾಂಗುಷ್ಟದಿಂದ ಹಿಡಿದು ಶಿರಸ್ಸಿನ ತನಕ ಸಮರ್ಪಕವಾದ ಸಮತೋಲನವಾದ ವ್ಯಾಯಾಮವನ್ನು ಒದಗಿಸುತ್ತದೆ. ಸೂರ್ಯ ನಮಸ್ಕಾರವನ್ನು ನಿಧಾನವಾಗಿ ಏಕಾಗ್ರತೆಯಿಂದ ದಿನನಿತ್ಯದ ಆಚರಣೆಯಾಗಿಸಿಕೊಳ್ಳುವ ಮೂಲಕ ರೋಗ ರುಜಿನಗಳನ್ನು ನಮ್ಮತ್ತ ಸುಳಿಯದಂತೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಸಾಧ್ಯ. ಇದನ್ನು ಸರ್ವಾಂಗ ಸುಂದರ ವ್ಯಾಯಾಮವೆಂದು ಪರಿಗಣಿಸಲಾಗಿದೆ. ಸೂರ್ಯ ನಮಸ್ಕಾರಕ್ಕೆ ವೇದಗಳ ಕಾಲದಿಂದಲೂ ಸಹ ಅತ್ಯಂತ ಮಹತ್ವವಿದೆ. ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ನೆರವಾಗುವ ಪುರಾತನ ವ್ಯಾಯಾಮಗಳಲ್ಲಿ ಸೂರ್ಯ ನಮಸ್ಕಾರಕ್ಕಿರುವುದು ಅಗ್ರಗಣ್ಯ ಸ್ಥಾನ. ಸೂರ್ಯ ನಮಸ್ಕಾರವು 12 ಯೋಗಾಸನಗಳ ಒಂದು ಚಕ್ರ. ಈ ಅಭ್ಯಾಸದಲ್ಲಿ ಪ್ರತಿ ಆಸನಗಳಲ್ಲಿಯೂ ಸೂರ್ಯದೇವನ 12 ನಾಮಗಳಾದ ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಕುಷ್ಟೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸಾವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ ಎಂದು ಮಂತ್ರಗಳೊಂದಿಗೆ ಉಸಿರನ್ನು ಪೂರಕ ಅಂದರೆ ಉಸಿರನ್ನು ತೆಗೆದುಕೊಳ್ಳುವುದು, ಕುಂಭಕ ಉಸಿರನ್ನು ಹಿಡಿದಿಡುವುದು, ರೇಚಕ ಉಸಿರನ್ನು ಬಿಡುವುದು, ಹೀಗೆ ಕ್ರಮವಾಗಿ ದೇಹ ಮತ್ತು ಉಸಿರಿನೊಂದಿಗಿನ ಸಮನ್ವಯವನ್ನು ಸಾಧಿಸುವುದಾಗಿದೆ. ಸೂರ್ಯ ನಮಸ್ಕಾರದ ಹಿಂದಿನ ಪೌರಾಣಿಕ ಕಥೆಯೊಂದನ್ನು ತಿಳಿಯುವುದಾದರೆ, ಸೂರ್ಯ ನಮಸ್ಕಾರವು ಮನುಕುಲಕ್ಕೆ ಕೇಸರಿ ನಂದನ ಅಂಜನಿ ಪುತ್ರನಾದ ಆಂಜನೇಯ ದೇವರ ಕೊಡುಗೆ ಎನ್ನಲಾಗಿದೆ. ಸೂರ್ಯನು ತನ್ನ ಆಪ್ತ ಶಿಷ್ಯನಾದ ಆಂಜನೇಯ ಸ್ವಾಮಿಗೆ ಎಲ್ಲ ವೇದಗಳ ಜ್ಞಾನದ ಸುಧೆಯನ್ನು ಸುರಿಸುವ ಮೂಲಕ ಹನುಮನನ್ನು ಮಹಾನ್ ಮೇಧಾವಿಯಾಗಿಸುತ್ತಾನೆ. ಅದಕ್ಕೆ ಪ್ರತಿಯಾಗಿ ಪವನಸುತ ನಮಸ್ಕಾರ ಪ್ರಿಯನಾದ ಸೂರ್ಯದೇವನನ್ನು ವಿವಿಧ ಭಂಗಿಗಳಲ್ಲಿ ನಮಸ್ಕರಿಸಿ
ಈ ಮೂಲಕ ಗುರುದಕ್ಷಿಣೆಯನ್ನು ನೀಡಿ ಕೃತಾರ್ಥನಾಗುತ್ತಾನೆ ಎನ್ನಲಾಗಿದೆ. ಆಂಜನೇಯ ಸ್ವಾಮಿಯು ಸೂರ್ಯದೇವನನ್ನು ನಮಿಸಲು ಬಳಸಿದ ಆಸನಗಳೇ ಸೂರ್ಯ ನಮಸ್ಕಾರ. ಹಾಗಾಗಿ ಸೂರ್ಯ ನಮಸ್ಕಾರಕ್ಕೆ ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹಾಗೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳಿವೆ. ಸೂರ್ಯ ನಮಸ್ಕಾರವನ್ನು 6 ವರ್ಷದಿಂದಲೇ ಮಗು ಪ್ರಾರಂಭಿಸಬಹುದು. ಸೂರ್ಯ ನಮಸ್ಕಾರವನ್ನು ಪ್ರಾತಃ ಕಾಲ 8 ಗಂಟೆಯವರೆಗೆ ಹಾಗೂ ಸಂಜೆ 5 ಗಂಟೆಯ ನಂತರ ಮಾಡಬೇಕು. ಬೆಳಿಗ್ಗೆ ಪೂರ್ವಾಭಿಮುಖವಾಗಿ ಹಾಗೂ ಸಂಜೆ ಪಶ್ಚಿಮಾಭಿಮುಖವಾಗಿ ಮೈ ಮೇಲೆ ಎಳೆ ಸೂರ್ಯರಶ್ಮಿ ಬೀಳುವಂತೆ ನಿಂತು ಆಸನಗಳನ್ನು ಮಾಡಬೇಕು. ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ 12 ಬಾರಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ದೈಹಿಕ ಮಾನಸಿಕವಾಗಿ ಉತ್ತಮ ಲಾಭಗಳನ್ನು ಪಡೆಯಬಹುದಾಗಿದೆ. ಸೂರ್ಯ ನಮಸ್ಕಾರವು ಮಾನವ ಜೀವನದ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರದ ಮಾರ್ಗವಾಗಿದೆ. ಎಳೆಯ ಸೂರ್ಯರಶ್ಮಿಗಳು ಮಾನವ ದೇಹವನ್ನು ಸ್ಪರ್ಶಿಸುವ ಮೂಲಕ ನಮಗೆ ಅಗತ್ಯವಿರುವ ವಿಟಮಿನ್ ಡಿ ಜೀವಸತ್ವವನ್ನು ದೊರಕಿಸುವುದಷ್ಟೇ ಅಲ್ಲದೆ ಚರ್ಮಕ್ಕೆ ಸಂಬಂಧಿಸಿದ ಅನೇಕ ಕಾಯಿಲೆಗಳು ದೂರವಾಗುವಂತೆ ಮಾಡುತ್ತದೆ. ಆಸನಗಳನ್ನು ಮಾಡುವಾಗಿನ ಉಸಿರಾಟದ ಪ್ರಕ್ರಿಯೆಯು ನಮ್ಮ ದೇಹದಲ್ಲಿ ಪ್ರಾಣವಾಯು ಸಮಾನವಾಗಿ ವಿತರಿಸುವ ಮೂಲಕ ದೈಹಿಕ ಮತ್ತು ಮಾನಸಿಕ ಸಮತೋಲನವನ್ನು ಸೃಷ್ಟಿಸುವುದಷ್ಟೇ ಅಲ್ಲದೆ ತ್ರಿದೋಷಗಳಾದ ವಾತ, ಪಿತ್ತ, ಕಫಗಳನ್ನು ಹತೋಟಿಯಲ್ಲಿಡುತ್ತದೆ. ದೇಹದ ಸ್ಥೂಲಕಾಯವನ್ನು ನಿಯಂತ್ರಿಸಿ ದೇಹಾಕಾರವನ್ನು ಸರಿಪಡಿಸುತ್ತದೆ. ದೇಹಕ್ಕೆ ಬಲ ನೀಡಿ ಬೆನ್ನಿನ ಸ್ನಾಯುಗಳನ್ನು ಶಕ್ತಿಶಾಲಿಯಾಗಿಸಿ ರಕ್ತ ಪರಿಚಲನೆಯನ್ನು ಸರಾಗಗೊಳಿಸಿ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಇದು ಮಹತ್ವದ ಪಾತ್ರವಹಿಸುತ್ತದೆ. ಪಚನ ಕ್ರಿಯೆಯಲ್ಲಿಯೂ ಇದು ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆ. ಮಾನಸಿಕ ಒತ್ತಡವನ್ನು ನಿಯಂತ್ರಿಸಿ ಶ್ವಾಸಕೋಶಗಳಿಗೆ ಬಲ ನೀಡುವ ಮೂಲಕ ಶ್ವಾಸ ಸಂಬಂಧಿ ಅನೇಕ ಕಾಯಿಲೆಗಳನ್ನು ಹೋಗಲಾಡಿಸುತ್ತದೆ. ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಾನವ ದೇಹಕ್ಕೆ ಇಷ್ಟೆಲ್ಲ ಪ್ರಯೋಜನಗಳನ್ನು ಒದಗಿಸುವ ಈ ಸೂರ್ಯ ನಮಸ್ಕಾರವನ್ನು ಪ್ರತಿನಿತ್ಯ ಅಭ್ಯಾಸಿಸುವ ಮೂಲಕ ಆರೋಗ್ಯಯುತವಾದ ದೇಹವನ್ನು ಹೊಂದಿ ಸದೃಢ ಸಮಾಜವನ್ನು ಕಟ್ಟೋಣ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರ